ನಮಸ್ಕಾರ ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿ ವಿಡಿಯೋ ಕೂಡ ನಿಮಗೂ ಮೊದಲು ಬಂದು ತಲುಪ್ತವೆ. ಸಾಕಷ್ಟು ಜನ ನಮ್ಮೊಂದು ವಿಡಿಯೋಗಳನ್ನು ತುಂಬ ಸಹಕರಿಸಿ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ನವೋದಯ ಒಂದು ಮುರಾರ್ಜಿ ಎಕ್ಸಾಮ್ಗಳ ಒಂದು ತರಗತಿಗಳನ್ನು ಕೂಡ ನಾನು ಬರುವಂತಹ ದಿನಗಳಲ್ಲಿ ತೆಗೆದುಕೊಳ್ತೇನೆ. ನಿಮಗೆ ಕ್ವಶನ್ ಪೇಪರ್ PDF ಎಕ್ಸಾಮ್ಗಳ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ಹಾಗಾಗಿ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಂದಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಸಾಕಷ್ಟು ಜನ ನನಗೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದರು, ಮುರಾರ್ಜಿ ಯಾವಾಗ, ಮುರಾರ್ಜಿ ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಯಾವಾಗ ಅಂಥೇಳಿ ಸಾಕಷ್ಟು ಜನ ನನ್ನ ಕೇಳ್ತಾ ಇದ್ದರು. ಆ ಒಂದು ಪ್ರಶ್ನೆಗೆ ನಾನಿವತ್ತು ಆನ್ಸರನ್ನು ಹೇಳಬೇಕು ಅಂಥೇಳಿ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ನಿಮ್ಗೆ ಹೇಳಿದ್ದೆ, ಒಂದು ಮುರಾರ್ಜಿಯ ಮೊದಲ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಒಂದು ಏಪ್ರಿಲ್ 2ನೇ ವಾರದೊಳಗೆ ನಾವು ಬಿಡಬಹುದು ಅಂಥೇಳಿ ಹೇಳಿದೆ. ಖಂಡಿತ ಒಂದು ಏಪ್ರಿಲ್ 2ನೇ ವಾರದಲ್ಲಿ ಬಿಡಬೇಕಾಗಿತ್ತು. ಯಾಕೆ ತಡ ಆಯಿತು ಅಂತ ಹೇಳಿದರೆ, ಈಗ ನೋಡ್ಬೋದು EMRS ಒಂದು 6ನೇ ತರಗತಿಯ ಪ್ರವೇಶ ಪಟ್ಟಿಯನ್ನು ಕೂಡ 11ನೇ ತಾರೀಕು ಬಿಟ್ಟಿದೆ. ಈ ಒಂದು ಕಾರಣದಿಂದ ಅದು ಒಂದು ತಡ ಆಗಿರಬಹುದು. ಏನಾಗಲಿ, ಈ ಒಂದು ತಿಂಗಳ ಅಂದರೆ ಏಪ್ರಿಲ್ ತಿಂಗಳ ಒಂದು ಮುಗಿಯೋದ್ರೊಳಗಾಗಿ ಖಂಡಿತ ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಈ ಒಂದು ತಿಂಗಳು ಮುಗಿಯೋದ್ರೊಳಗೇ ಬಿಡ್ತಾರೆ. ಈಗಾಗಲೇ ಒಂದು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ಒಂದು ಮೆರಿಟ್ ಲಿಸ್ಟನ್ನು ಕೂಡ, ರ್ಯಾಂಕ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಈ ಒಂದು ತಿಂಗಳ ಕೊನೆಯದ್ರೊಳಗೇ ರಿಸಲ್ಟ್ ಕೂಡ ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಈ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದಿಷ್ಟು ಜನಗಳು ನನಗೆ ಒಂದಿಷ್ಟು ಪ್ರಶ್ನೆಯನ್ನು ಕೇಳ್ತಾ ಇದ್ದರು. ಅವರ ಒಂದು ಪ್ರಶ್ನೆಗಳಿಗೂ ಕೂಡ ನಾನು ಇದು ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ, 54 ಮಾರ್ಕ್ಸ್ ಥರ್ಡ್ B ನಮ್ಮದು ಆಗುತ್ತಾ ಮೇಡಮ್ ಅಂಥೇಳಿ. ಯಾವುದೇ ರೀತಿ ರ್ಯಾಂಕ್ ಮೆನ್ಷನ್ ಮಾಡಿಲ್ಲ. 54 ಅಂತ ಹೇಳಿದರೆ ಕಾದು ನೋಡಿ ಸರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅವರಿಗೆ. ಇನ್ನೊಂದು, ಮೇಡಮ್ ನಮ್ಮದು ಹಾವೇರಿ ಡಿಸ್ಟಿಕ್ 6414 ರ್ಯಾಂಕ್ ಹೇಳಿದ್ದಾರೆ ಅವರು. 2A ಕ್ಯಾಸ್ಟ್ ಅಂತ ಹೇಳಿದ್ದಾರೆ. 600 ಅಂದರೆ ಒಂದು ಸೆಕೆಂಡ್ ಆರ್ ಥರ್ಡ್ ರೌಂಡಲ್ಲಿ ಸೀಟ್ 2A ಅಂದರೆ ಸಿಗುತ್ತೆ ಮೇಡಮ್, ಕಾದು ನೋಡಿರಿ, ವೇಟ್ ಮಾಡಿರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಕಮೆಂಟನ್ನು ನೋಡ್ತೇನೆ, ಹಾವೇರಿ ಡಿಸ್ಟಿಕ್ 81 ಮಾರ್ಕ್ಸ್ 3B ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ 3B ಕ್ಯಾಸ್ಟ್ ಮೆನ್ಷನ್ ಮಾಡಿದ್ದಾರೆ, ಆದರೆ ಯಾವುದೇ ರೀತಿಯ ಒಂದು ರ್ಯಾಂಕನ್ನು ಹೇಳಿಲ್ಲ. ಹಾಗೆ ಅಂದಾಜು ಒಂದು 81 ಮಾರ್ಕ್ಸಿಗೆ ಅಂತ ಹೇಳಿದರೆ ಒಂದು ಕಾಯ್ದು ನೋಡಬೇಕು, ಆಗುವಂಥ ಚಾನ್ಸಸ್ ಇದೆ. ಖಂಡಿತ ವೇಟ್ ಮಾಡಿ ನೋಡಿ ಮೇಡಮ್, ಲಕ್ಕಿದ್ರೆ ಖಂಡಿತ ಆಗೇ ಆಗುತ್ತೆ. ಇನ್ನೊಂದು, ಹಾವೇರಿ ಡಿಸ್ಟಿಕ್ ನಮ್ಮದು 603 ಡಿಸ್ಟಿಕ್ ರ್ಯಾಂಕ್ 2A ಕ್ಯಾಸ್ಟ್ ಅಂತ ಹೇಳಿದ್ದಾರೆ. 603 ರ್ಯಾಂಕ್ 2A ಅಂತ ಹೇಳಿದರೆ ಖಂಡಿತ ಸೀಟ್ ಸಿಗುತ್ತೆ ಸರ್, ಫಸ್ಟ್ ಆರ್ ಸೆಕೆಂಡ್ ರೌಂಡಲ್ಲಿ ಸಿಗಬಹುದು ನಿಮಗೆ. ಇನ್ನೊಂದು ಕಮೆಂಟನ್ನು ಓದೋದಾದರೆ, ಹಾವೇರಿ ಡಿಸ್ಟಿಕ್ 66 ಮಾರ್ಕ್ಸ್ 17,934 ಕ್ಯಾಸ್ಟ್ 2A ಫೀಮೇಲ್ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. 2A ಫೀಮೇಲ್ 66 ಮಾರ್ಕ್ಸ್ ಅಂದರೆ ರ್ಯಾಂಕ್ ಇದಕ್ಕೆ ಒಂದು ನೀವು ವೇಟ್ ಮಾಡಿ ಥರ್ಡ್ ರೌಂಡ್ ತನಕ ಅಂತ ಹೇಳ್ತೇನೆ ನಾನು. ಇನ್ನೊಂದು ಕಮೆಂಟನ್ನು ಓದೋದಾದರೆ, ಯಶಸ್ವಿನಿ 51 ಮಾರ್ಕ್ಸ್ 46,767 ರ್ಯಾಂಕ್ OBC ಅಂತ ಹೇಳಿದ್ದಾರೆ. ಈ ಕಷ್ಟ ಇದೆ, ಡೌಟ್ ಇದೆ ಸರ್ ಸೀಟ್ ಸಿಗೋದು, ಆದರೂ ಕೂಡ ಥರ್ಡ್ ರೌಂಡ್ ತನಕ ವೇಟ್ ಮಾಡಿ ನೋಡಿ. ನಾನು ಇಲ್ಲಿದ್ದಂತಹ ಕಮೆಂಟ್ಸ್ಗಳಿಗೆ ನನ್ನ ಕೈಯಲ್ಲಿ ಆದಷ್ಟು ಕೂಡ ಅವರು ಮೆಸೇಜ್ ಮಾಡಿದ ಕೂಡಲೇ ನಾನು ಒಂದು ರಿಪ್ಲೈಯನ್ನು ಕಳಿಸಿದ್ದೇನೆ. ಇನ್ನೊಂದು ಕಮೆಂಟ್ ಓದೋದಾದರೆ, 2A ಬಿಜಾಪುರ ಗರ್ಲ್ ಮುರಾರ್ಜಿ ದೇಸಾಯಿ 69 ಸೆಲೆಕ್ಟ್ ಆಗುತ್ತಾ ಮೇಡಮ್ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ. ಇವರು ಕೂಡ ಒಂದು ರ್ಯಾಂಕನ್ನು ಮೆನ್ಷನ್ ಮಾಡಿಲ್ಲ. 69 ಅಂತ ಹೇಳಿದರೆ ಕಾದು ನೋಡಿ ಮೇಡಮ್. ಹಾಗೆ ಇನ್ನೊಂದು ಓದೋದಾದರೆ, ಹಾಯ್ ಮೇಡಮ್ ನಮ್ಮದು 63 ಬಂದಿದೆ, SC ಬರುತ್ತಾ ಅಂತ ಕೇಳಿದ್ದಾರೆ. SC 63 ಅಂದರೆ ಆಗುತ್ತೆ. ಒಂದು ಕಾಯಿರಿ, ಒಂದು ಫಸ್ಟ್ ರೌಂಡ್ ಸೆಕೆಂಡ್ ಆರ್ ಥರ್ಡ್ ರೌಂಡ್ ತನಕ ನಿಮಗೆ ಟೈಮ್ ಇದೆ, ಖಂಡಿತ ಆಗಬಹುದು. ಇನ್ನು ಉಳಿದಂತಹ ಕಮೆಂಟ್ಸ್ಗಳಿಗೆ ನಾನು ಈಗಾಗಲೇ ಅವರಿಗೆ ಒಂದು ರಿಪ್ಲೈಯನ್ನು ಕಳಿಸಿದ್ದೇನೆ. ಯಾವ ಕಮೆಂಟು ಕೂಡ ನಾನು ಇಗ್ನೋರ್ ಮಾಡೋದಿಲ್ಲ.
ಯಾರೆಲ್ಲ ಪೇರೆಂಟ್ಸ್ ನಮ್ಮ ಮಕ್ಕಳಿಗೆ ಮುರಾರ್ಜಿ ಒಂದು ಪರೀಕ್ಷೆಯನ್ನು ಬರೆಸಿದ್ದೀರಿ ಅವರೆಲ್ಲರೂ ಕೂಡ ಕಾತುರದಿಂದ ಒಂದು 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 ಮೊದಲನೇ ಆಯ್ಕೆ ಪಟ್ಟಿಯನ್ನು ಕಾಯ್ತಾ ಇದ್ದೀರಿ. ಖಂಡಿತ ಬರುತ್ತೆ, ಬಂದೇ ಬರುತ್ತೆ. ವೆಬ್ಸೈಟಲ್ಲಿ ಪ್ರಕಟಣೆ ಆದ ಕೂಡಲೇ ನಾನು ನಿಮಗೊಂದು ವಿಡಿಯೋ ಮಾಡಿ ಖಂಡಿತ ಹಾಕ್ತೇನೆ. ಎಲ್ಲರೂ ಕೂಡ ಚೆಕ್ ಮಾಡಿರಿ. ನಿಮ್ಮ ಯಾರೆಲ್ಲ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಖುಷಿಯಿಂದ ಹೋಗಿ ಅಡ್ಮಿಷನ್ನ ಮಾಡಿಸ್ಬರ್ರಿ. ನಾನು ಮತ್ತು ಅಡ್ಮಿಷನ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಖಂಡಿತ ನಾನು ಮುಂದಿನ ದಿನಮಾನಗಳಲ್ಲಿ ವಿಡಿಯೋ ಕೂಡ ಮಾಡ್ತೇನೆ. ಎಲ್ಲ ಪೇರೆಂಟ್ಸ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ನಾನು ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನೀವು ಕೂಡ ನನಗೆ ಅಷ್ಟೇ ಒಂದು ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಜನ ವಿಡಿಯೋಗಳನ್ನು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ದಯವಿಟ್ಟು ಹಾಗೆ ನೋಡಿ ಬಿಡಬೇಡಿ, ಸಬ್ಸ್ಕ್ರೈಬ್ ಆದರೆ ನಾನು ಮುರಾರ್ಜಿ ನವೋದಯಗಳ ಕುರಿತು ತರಗತಿಗಳನ್ನು ಕೂಡ ನಾನು ಮುಂದಿನ ದಿನಮಾನಗಳಲ್ಲಿ ಹೇಳ್ತೇನೆ. ಖಂಡಿತ ಅದು ನಿಮ್ಮ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ. ಒಂದು ಮುರಾರ್ಜಿಯನ್ನು ಪಾಸ್ ಮಾಡಲಿಕ್ಕೆ ನಿಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನಾನು ಆದಷ್ಟು ಉತ್ತರಿಸಲು ಪ್ರಯತ್ನಿಸ್ತೇನೆ. ಧನ್ಯವಾದಗಳು.